ತುಂಬಾ ಜನ ಕೇಳಿದಂತ ಕ್ವಶನ್, ಬಿಗ್ ಬಾಸ್ಗೆ ಹೋಗ್ತೀರಾ ಚಾನ್ಸ್ ಸಿಕ್ಕ್ರೆ ಅಂತ ಹೇಳಿ. ಅಮೃತ ಅಮ್ಮು ಅವರು ಕೇಳಿದ್ದಾರೆ. ಡಾಲಿ ಇರ್ನ ಫ್ಯೂಚರ್ ಪ್ಲಾನ್ ಸಂಜನಾ ಇರ್ನ ಜಾಬ್ ದಾದ ಯೂಟ್ಯೂಬ್ ದ ಕಾಸು ಇರೆಗೆ ಫುಲ್ ಮಂತ್ ಯಾವುಂಡ ಇರ್ನ ಫ್ಯೂಚರ್ ಹಸ್ಬೆಂಡ್ ಎಂಚೊಪ್ಪೋಡು ಸರಿ ಕೇಳಿದ್ದಾರೆ. ವಾಟ್ ಈಸ್ ಯುವರ್ ಲಾಸ್ಟ್ ಯೂಟ್ಯೂಬ್ ಪೇಮೆಂಟ್? ಪೂಜಾರಿ ಅವರು ಕೇಳಿದ್ದಾರೆ. ಎಲ್ಲ ವಿಡಿಯೋ ಸ್ಟಾರ್ಟಿಂಗ್ ಇಂದ ನೋಡ್ತಾ ಇದ್ದಾರಂತೆ, ಒಂದು ಮಿಸ್ ಮಾಡಿಲ್ಲ. ನಿಮ್ಮ ಮದುವೆ ಯಾವಾಗ ಅಂತ ಕೇಳಿದ್ದಾರೆ. ಇವರ ಹೆಸರು ಶಿಪಾಶಿ. ಫ್ಯೂಚರ್ ಅಲ್ಲಿ ಮ್ಯಾರೇಜ್ ಆದ್ರೆ ಮನೆಯಲ್ಲಿ ಇರ್ತೀರಾ ಅಮ್ಮನೊಟ್ಟಿಗೆ, ಹಸ್ಬೆಂಡ್ ಮನೆಗೆ ಹೋಗಲ್ವಾ? ಹಾಯ್ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಇವತ್ತೊಂದು Q&A ವಿಡಿಯೋ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ 2026ನ ಹೊಸ Q&A ಕನ್ನಡ ಲ್ಯಾಂಗ್ವೇಜಲ್ಲಿ. ಇಷ್ಟು ಸಮಯ ನಾನು ತುಳು ಲ್ಯಾಂಗ್ವೇಜಲ್ಲಿ ನೋಡ್ತಾ ಇರ್ಬೋದು ನೀವು. ಫಸ್ಟ್ ಟೈಮ್ ನನ್ನ ಒಂದು ಮೊನ್ನೆಯಿಂದ ಜಾತ್ರೆ ಇದು ಕನ್ನಡ ಲಾಗ್ಸ್ ನೋಡ್ತಾ ಇರ್ಬೋದು ಗೈಸ್. ಅದಕ್ಕೆ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಪ್ರೀತಿ ಕೊಟ್ಟಿದ್ದೀರಾ, ಲೈಕ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವತ್ತೊಂದು ನಾನೊಂದು 2026ನ ಒಂದು Q&A ಒಂದು ಡಿಫ್ರೆಂಟ್ ಜಾಗದಲ್ಲಿ ಮಾಡ್ಬೇಕಂತೇಳಿ ನಮ್ಮ ಅಜ್ಜಿ ಮನೆಯ ನಿಯರ್ ಬಂದಿದ್ದೇನೆ. ಎಲ್ಲರಿಗೊಂದು ಯಾವಾಗಲೂ ಡೈಲಿ ನಮ್ಮ ಗೋಡೆಯನ್ನೇ ನೋಡಿಕೊಂಡು Q&A ವಿಡಿಯೋ ಮಾಡ್ತಾ ಇದ್ವಿ. ಈ ಸರ್ತಿ ಒಂದು ಡಿಫ್ರೆಂಟ್ ಜಾಗ, ಎಲ್ಲರಿಗೂ ಖುಷಿಯಾಗಲಿ ಅಂತ. ಹಾಗೆ ಒಂದು Q&A ನನ್ನ ಬಗ್ಗೆ ಒಂದು ಕೆಲವು ಕಮೆಂಟ್ಸ್ ಎಲ್ಲ ಬಂದಿದೆ, ಅದರ ಬಗ್ಗೆ ಒಂದು ಆನ್ಸರ್ ಕೊಡುವ ಅಂತ. ಅಂದರೆ ಡೈಲಿ ವಿಡಿಯೋದಲ್ಲಿ ಕಮೆಂಟ್ ಬರುತ್ತೆ, ಅದಕ್ಕೆಲ್ಲ ಆನ್ಸರ್ ಕೊಡಲಿಕ್ಕೆ ಎಲ್ಲದಕ್ಕೂ ನಮಗೆ ಟೈಮ್ ಇರಲ್ಲ. ಇದಾದರೆ ನಾನು ಸೆಲೆಕ್ಟ್ ಮಾಡಿ 85 ಕ್ವಶನ್ಸ್ ಬಂದಿದೆ, ಅದರಲ್ಲೊಂದು ಸೆಲೆಕ್ಟೆಡ್ ನಾನು ಕ್ವಶನ್ಸನ್ನು ಪಿಕ್ ಮಾಡಿ ನಿಮಗೆ ನಾನು ಆನ್ಸರ್ ಹೇಳ್ತೇನೆ. ಹಾಗೆ ಮತ್ತೊಂದು Q&A ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ನಾನು ಇಲ್ಲಿವರೆಗೆ ಅಂದರೆ 4 ಇಯರ್ಸ್ ಆಯಿತು ನನ್ನ ಯೂಟ್ಯೂಬ್ ಜರ್ನಿ. 4 ಇಯರ್ಸಲ್ಲಿ ಸ್ಟಾರ್ಟಿಂಗ್ ನನಗೆ ವ್ಯೂಸೇ ಬರ್ತಾ ಇರಲಿಲ್ಲ. ಇಷ್ಟು ನನ್ನನ್ನೊಂದು ಇಷ್ಟು ಬೆಳೆಸಿ ಒಂದು 10K ಒಂದು ರೆಗ್ಯುಲರ್ ಆಗಿ ನೋಡ್ತೀರಾ. ನಾನು ಕಂಟೆಂಟ್ ಹಾಕಲಿ, ನಾನು ಕಂಟೆಂಟ್ ಹಾಕದಿರಲಿ, ಒಂದು ವೀಡಿಯೋಸ್ ಒಳ್ಳೆದಿರಲಿ, ಏನೇ ಇರಲಿ 10K ವ್ಯೂಸ್ ನನಗೆ ಬಂದೇ ಬರ್ತದೆ. ಅಷ್ಟು ನನ್ನನ್ನು ಸಪೋರ್ಟ್ ಮಾಡಿದರೆ, ಇಲ್ಲಿವರೆಗೆ ಬೆಳೆಸಿದ್ದೀರಾ, ಅವರಿಗೆಲ್ಲ ತುಂಬ ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಷ್ಟು ಬೆಳೆಸಿದ್ದಕ್ಕೆ. ನಾನು ಈಗ ಕನ್ನಡ ಲ್ಯಾಂಗ್ವೇಜ್ ಸ್ಟಾರ್ಟ್ ಮಾಡಿದ್ದೇನೆ, ಅದ್ರಿಗೆ ತುಂಬ ಜನರಿಗೆ ಒಂದು ಇದಿತ್ತು, ಯಾಕೆ ಕನ್ನಡ ಮಾಡ್ತೀರಾ, ತುಳು ಮಾಡಿ ಅಂತ. ನನ್ನದು ಪ್ರಾಪರ್ ಕನ್ನಡ ಬ್ಲಾಗ್ ಅಲ್ಲ, ಕನ್ನಡ ಮಿಕ್ಸ್ ತುಳು. ನಾನು ಮೊನ್ನೆನೂ ಕೂಡ ಹೇಳಿದ್ದೇನೆ, ಅದರ ರಿಪೀಟಿಗೆ ಹೇಳ್ತಾ ಇದ್ದೇನೆ, ಕೆಲವರಿಗೆಲ್ಲ ಇನ್ನೂ ಅರ್ಥ ಆಗಲಿಲ್ಲ. ಕನ್ನಡ ಪ್ಲಸ್ ತುಳು ನಾನು ವಿಡಿಯೋ ಮಾಡ್ತಾ ಇದ್ದೇನೆ, ಪ್ಯೂರ್ ಕನ್ನಡ ಅಲ್ಲ. ನಾನು ಯಾಕೆ ಕನ್ನಡ ಸ್ಟಾರ್ಟ್ ಮಾಡಿದ್ದೆ ಅಂತ ಹೇಳಿದರೆ, ಪ್ರತಿಯೊಬ್ಬ ಕ್ರಿಯೇಟರ್ ಈಗ ಯೂಟ್ಯೂಬಲ್ಲಿ ಯಾರೇ ಇರಲಿ, ಕ್ರಿಯೇಟರ್ ತನ್ನ ಲೈಫ್ ಸ್ಟೋರಿ ಜರ್ನಿ ತೋರಿಸ್ತಾ ಇದ್ದಾರೆ ಅಂದರೆ ಅದರಿಂದ ಒಂದು ಏನಾದರೂ ಬರಲಿ ಅಂತೇಳಿ. ಕೆಲವರು ಫೇಮಿಗೋಸ್ಕರ ಮಾಡ್ತಾರೆ, ಕೆಲವರು ಇನ್ಕಮಿಗೋಸ್ಕರ ಮಾಡ್ತಾರೆ, ಕೆಲವರು ಟೈಮ್ ಪಾಸಿಗೆ ಅಂತ ಮಾಡ್ತಾರೆ. ತುಂಬ ವೆರೈಟಿ ಇರ್ತದೆ ಅದರಲ್ಲಿ. ಆದರೆ ನಾನು ಸೆಕೆಂಡ್ ಆಪ್ಷನ್, ಇನ್ಕಮಿಗೋಸ್ಕರ ನಾನು ಸ್ಟಾರ್ಟ್ ಮಾಡಿದ್ದು. ಹಾಗೆ 3 ಇಯರ್ಸಿಂದ ನೋಡ್ತಾ ಇದ್ದೀರಾ, ನನ್ನದು ಏನು ಬೆಳವಣಿಗೆ ಅಷ್ಟು ಆಗಲಿಲ್ಲ ಗೈಸ್, ನೋಡ್ತಾ ಇರ್ಬೋದು. ಅಷ್ಟೇ ಒಂದು ಈಗ ಸ್ಯಾಲ್ರಿದೆಲ್ಲ ಹೇಳ್ತೇನೆ ಆಮೇಲೆ, ಅಷ್ಟೇ ರೌಂಡಲ್ಲಿ ನಾನು ಇದ್ದೇನೆ. ಹಾಗೆ ಇದಕ್ಕಿಂತ ಸ್ವಲ್ಪ ರೀಚ್ ಆದರೆ ನನಗೂ ಹೆಲ್ಪ್ ಆಗುತ್ತೆ. ನಾನು ಮತ್ತು ಅಮ್ಮ ಇಬ್ಬರೇ ಇರೋದು, ಗೊತ್ತಿರ್ಬೋದು. ನನ್ನ ತಲೆ ಮೇಲೆ ತುಂಬ ಜವಾಬ್ದಾರಿಗಳುಂಟು. ನನ್ನ ತಮ್ಮಂದಿರ್ಬೋದು, ನನ್ನ ಅಮ್ಮಂದಿರ್ಬೋದು, ನನ್ನ ಫ್ಯೂಚರ್ ಆಗಿರ್ಬೋದು, ನನ್ನ ತಲೆ ಮೇಲೆ ತುಂಬ ಇದೆ. ಅದಕ್ಕೋಸ್ಕರ ಅಲ್ಲೇ ರೌಂಡಲ್ಲಿ ಸುತ್ತು ಬರೋದಕ್ಕಿಂತ ನಾನು ಕನ್ನಡ ಪ್ಲಸ್ ತುಳು ಮಿಕ್ಸ್ ಮಾಡಿ ವ್ಲಾಗ್ ಮಾಡ್ತೇನೆ ಅಂತ ಡಿಸೈಡ್ ಮಾಡಿದ್ದೆ. ಯಾಕಂದರೆ ಕನ್ನಡ ಇಡೀ ಕರ್ನಾಟಕ ಗೊತ್ತಿದೆ, ಅಂದರೆ ರೀಚ್ ತುಂಬ ಇದೆ, ದೊಡ್ಡ ಗ್ರೋತ್ ಇದೆ. ಅದಕ್ಕೋಸ್ಕರ ನಾನು ಕನ್ನಡಕ್ಕೆ ಈಗ ಕನ್ನಡ ಮಾತಾಡ್ತಿದ್ದೇನೆ, ಕನ್ನಡದಲ್ಲಿ ಶೂಟ್ ಮಾಡ್ತೇನೆ, ಕ್ಯಾಮರಾದಲ್ಲಿ ನಾನು ಕನ್ನಡ ಮಾತಾಡ್ತೇನೆ. ನನ್ನ ಜೊತೆ ಯಾರೆಲ್ಲ ಇದ್ದಾರೆ, ಈಗ ನನಗೆ ಸಿಗುವವರು ಇದ್ದಾರೆ ಅಲ್ಲ, ನಾನು ಅವರ ಹತ್ರ ಮಾತಾಡುವ ಲ್ಯಾಂಗ್ವೇಜ್ ಎಲ್ಲ ತುಳುವೇ ಆಗಿರ್ತದೆ. ಅದಕ್ಕೋಸ್ಕರ ಯಾರು ಇನ್ನೂ ಆ ರೀತಿ ನನಗೆ ಅಂದರೆ ಇನ್ನು ನೀವು ತುಳುವಲ್ಲಿ ಮಾಡಿ ಅಂತ ಪ್ಲೀಸ್ ಯಾರು ಹೇಳಬೇಡಿ. ನಾನು ತುಳು ಪ್ಲಸ್ ಕನ್ನಡ ಮಿಕ್ಸ್ ವ್ಲಾಗ್ ಮಾಡ್ತಾ ಇದ್ದೇನೆ. ಯಾವುದನ್ನು ಒಂದು ಲ್ಯಾಂಗ್ವೇಜಲ್ಲಿ ಹಿಡಿದು ಕೂತ್ಕೊಳ್ಳಿಲ್ಲ ನಾನು, ಅಂದರೆ ಕನ್ನಡನೇ ಮಾತಾಡ್ತೇನೆ. ನನಗೆ ಸಿಕ್ಕಿದವ್ರ ಹತ್ರ ಕೂಡ ನಾನು ಕನ್ನಡ ಮಾತಾಡ್ತೇ ಇಲ್ಲ. ದಯವಿಟ್ಟು ನೀವು ಪ್ಲೀಸ್ ಪ್ರೀವಿಯಸ್ ವ್ಲಾಗ್ ಎಲ್ಲ ನೋಡಿ. ಹಾಗೆ ನಾನು ಮಿಕ್ಸ್ ವ್ಲಾಗ್ ಮಾಡ್ತಾ ಇದ್ದೇನೆ. ಸೊ ಇಷ್ಟರವರೆಗೆ ನನಗೆ ಸಪೋರ್ಟ್ ಮಾಡಿದರೆ, ಇನ್ನೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಳ್ತೇನೆ. ಕಾರಣ ಜೆನ್ಯೂನ್ ಆಗಿ ಹೇಳಿದ್ದೇನೆ ಗೈಸ್, ಅದಕ್ಕೋಸ್ಕರನೇ. ಮತ್ತು ಕೆಲವರಿಗೆಲ್ಲ ಬೇಜಾರಾಗಿದ್ದರೆ ನನ್ನ ಕಡೆಯಿಂದ ಸಾರಿ. ಹಾಗೆ ಇಷ್ಟು ವರ್ಷ ನನಗೆ ಸಪೋರ್ಟ್ ಮಾಡಿದಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ನಾವು Q&A ಸ್ಟಾರ್ಟ್ ಮಾಡುವ. ಎಲ್ಲ ಕ್ವಶನ್ಸ್ ನಾನು ಪಿಕ್ ಮಾಡಲ್ಲ, ಟೋಟಲ್ 96 ಕ್ವಶನ್ ಬಂದಿದೆ, ಅದರಲ್ಲಿ ಕೆಲವೆಲ್ಲ ಕ್ವಶನ್ಸ್ ಪಿಕ್ ಮಾಡಿ ಆನ್ಸರ್ ಹೇಳ್ತೀನಿ. ಫಸ್ಟ್ ಕ್ವಶನ್ಗೆ ತುಂಬ ಜನ ಕೇಳಿದಂಥ ಕ್ವಶನ್, ಬಿಗ್ ಬಾಸ್ಗೆ ಹೋಗ್ತೀರಾ ಚಾನ್ಸ್ ಸಿಕ್ಕರೆ ಅಂತ ಹೇಳಿ. ಬಿಗ್ ಬಾಸ್ ಅಂತ ಹೇಳೋದು ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಗೈಸ್. ಅದು ಸಿಗಬೇಕಾದ್ರೆ ಗ್ರೋತ್ ಇರಬೇಕು, ಅದು ಎಲ್ಲರಿಗೆ ಸಿಗಲ್ಲ. ಅಂದರೆ ನಸೀಬು ಕೂಡ ಇರಬೇಕು, ಒಂದು ಗ್ರೋತ್ ಕೂಡ ಇರಬೇಕು, ಆ ರೀತಿ. ಮತ್ತು ಈಗ ಸದ್ಯದ ಸಿಚುವೇಶನಲ್ಲಿ ನನಗೆ ಸಿಗ್ಲಿಕ್ಕಿಲ್ಲ, ಮತ್ತು ಹೋಗುವ ಪರಿಸ್ಥಿತಿಯಲ್ಲಿ ಕೂಡ ನಾನು ಇಲ್ಲ. ಫಸ್ಟ್ ಕ್ವಶನ್ ಕೇಳಿದವರು ಯಾರಂತ ತುಂಬ ಜನ ಕೇಳಿದ್ದಾರೆ, ಅದರಲ್ಲಿ ಪಿಕ್ ಮಾಡಿದ ಕ್ವಶನ್ಸ್ ಯಾರ್ದಂದರೆ ವಿದ್ಯಾ ಅವರದು. ಹಾಗೆ ಆನ್ಸರ್ ಸಿಕ್ಕಿರ್ಬೋದು, ಥ್ಯಾಂಕ್ ಯು ಸೋ ಮಚ್.
ಪೂಜಾರಿ ಅವರು ಒಂದು ಕ್ವಶನ್ ಕೇಳಿದ್ದಾರೆ, ಅದು ಎಲ್ಲರಿಗೂ ಗೊತ್ತುಂಟು. ಫಸ್ಟ್ ಯೂಟ್ಯೂಬ್ ದ ಪೇಮೆಂಟ್ ಇಲ್ಲಡೆ ಓವು ವಸ್ತದೆ ತೊಂದರೆ, ಅಂದ್ರೆ ನೀವು ಯಾವ ಐಟಮ್ ತಗೊಂಡಿದ್ದೀರಾ ಫಸ್ಟ್ ಪೇಮೆಂಟ್ ಅಲ್ಲಿ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಆಲ್ಮೋಸ್ಟ್ 4 years ಇಂದ ನೋಡೋರಿಗೆ ಗೊತ್ತಿದೆ ಫ್ರಿಡ್ಜ್ ತಗೊಂಡದ್ದು ವಯಸ್ಸು. ಹಾಗೆ ಅದೆಲ್ಲ ನಿಮ್ಮಿಂದಲೇ. ನಾನು ಇಲ್ಲಿ ಈಗ ಕೂತ್ಕೊಂಡು ವಿಡಿಯೋ ಮಾಡ್ತಿದ್ದೇನೆ, ನನ್ನನ್ನು 4 ಜನ ಗುರುತಿಸ್ತಾರೆ ಅಂದ್ರೆ ಅದು ನಿಮ್ಮಿಂದ ಗೈಸ್. ಮತ್ತೆ ಅಮೃತ ಅಮ್ಮು ಅವರು ಕೇಳಿದ್ದಾರೆ, ಡಾಲಿ ಈರ್ನ ಫ್ಯೂಚರ್ ಪ್ಲಾನ್ ದಾದಿ. ಫ್ಯೂಚರ್ ಪ್ಲಾನ್ ಅಂತ ಏನು ನಾನು ಡಿಸೈಡ್ ಮಾಡಲಿಲ್ಲ ಗೈಸ್. ನಾನು ಇಲ್ಲಿವರೆಗೆ ಯಾವ ಪ್ಲಾನ್ ಇಲ್ಲದನೇ ಬಂದಿದ್ದು ನಿಜವಾಗ್ಲು. ಅಂದ್ರೆ ಈಗ ಜಾಬಿಗೆ ಹೋಗ್ತಿದ್ದೆ, ಸಿಂಪಲ್ ಜಾಬಿಗೆ ಹೋಗ್ತಿದ್ದೆ. ಆಮೇಲೆ ಪಾರ್ಲರ್ ಕೆಲಸ ಮಾಡಿದೆ. ಆವಾಗ ಪಾರ್ಲರ್ ಹಾಕ್ಬೇಕಂತ ತಲೆಯಲ್ಲಿ ಇರಲಿಲ್ಲ, ಆದರೂ ಪಾರ್ಲರ್ ನಸೀಬಲ್ಲಿ ಇತ್ತು. ಆಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಯೂಟ್ಯೂಬರ್ ಆಗ್ತೇನೆ ಅಂತ ತಿಳ್ಕೊಳ್ಳೇ ಇಲ್ಲ, ಆದರೂ ನಿಮ್ಮ ಸಪೋರ್ಟಿಂದ ಯೂಟ್ಯೂಬರ್ ಆದೆ. ಆಮೇಲೆ ಈಗ ನನ್ನ ಎಜುಕೇಶನ್ ನಾನು ಕಲಿಸ್ತಾ ಇದ್ದೇನೆ. ಅದು ಕೂಡ ನನ್ನ ಪ್ಲ್ಯಾನೇ ಅಲ್ಲ, ಅದು ತನ್ನಷ್ಟಕ್ಕೆ ಬಂದದ್ದು. ಯಾವುದು ಪ್ಲ್ಯಾನ್ ಇಲ್ಲ. ಮತ್ತೆ ನಾನು ಪ್ಲ್ಯಾನ್ ಮಾಡಿದ್ದು ಯಾವುದು ಆಗೋದಿಲ್ಲ, ಅವರ ಪ್ಲ್ಯಾನಲ್ಲೇ ಎಲ್ಲ ಆಗುವುದು, ಅದೊಂದು ಸತ್ಯ ಗೈಸ್. ಹಾಗಾಗಿ ನಾನು ಯಾವುದೇ ಪ್ಲ್ಯಾನ್ ಮಾಡ್ತಾ ಇಲ್ಲ, ಬದುಕು ಬಂದಂತೆ ನಾನು ಹೋಗ್ತಾ ಇದ್ದೇನೆ ಅಷ್ಟೇ. ಥ್ಯಾಂಕ್ ಯು. ಮತ್ತೆ ಗೀತಾ ರಾಜು ಕೇಳಿದ್ದಾರೆ, ಈರಣ ಅಮ್ಮನಕ್ಲು 7 ಜನ ಜೋಕುಲು. ಅವರಿಗೆ ಹೇಳೋದಂದ್ರೆ, ನನ್ನ ಅಮ್ಮನವರು ಟೋಟಲ್ 5 ಜನ ಮಕ್ಕಳು ಗೈಸ್. ಅದರಲ್ಲಿ ನೀವು ನೋಡಿರ್ಬೋದು, ನನ್ನ ಅಮ್ಮ ಮೊದಲಿನವರು, ಆಮೇಲೆ ನನ್ನ ವಿಟ್ಲದ ಆಂಟಿ, ಥರ್ಡ್ ನನ್ನ ಪಿಂಕಿ ಅಪ್ಪ ಇದ್ದಾರಲ್ಲ ಅವರು, ನಂತರ ನನ್ನ ಇವರು ಮಾಣಿ ಆಂಟಿ, ನನ್ನ ಸುಕೇಶ್ನ ಅಮ್ಮ, ಲಾಸ್ಟ್ನವರು ಇನ್ನೊಂದು ಆ ನಾಯಿ ಎಲ್ಲ ನಾನು ಕೊಂಡೋಗ್ತೀನಿ, ನನ್ನ ಮಾಮಿ ಎಲ್ಲ ನೋಡಿರ್ಬೋದು, ಅವರ ಗಂಡ. ಹಾಗೆ 5 ಜನ ಮಕ್ಕಳು. ನೆಕ್ಸ್ಟ್ ಸಂಜನಾ, ಇರ್ನ ಜಾಬ್ ದಾದ ಯೂಟ್ಯೂಬ್ ದ ಕಾಸು ಇರೆಗೆ ಫುಲ್ ಮಂತ್ ಯಾವುಂಡ ಇರ್ನ ಫ್ಯೂಚರ್ ಹಸ್ಬೆಂಡ್ ಎಂಚೊಪ್ಪೋಡು. ಒಳ್ಳೆದುಂಟು ಕ್ವಶನ್. ಇರ್ನ ಜಾಬ್ ದಾದ ಎಲ್ಲರಿಗೂ ಗೊತ್ತಿದೆ, ಆದರೂ ಹೇಳ್ತಾ ಇದ್ದೇನೆ. ನನ್ನ ಜಾಬ್ ಎಂತಂದರೆ, ನಾನು ಒಂದು ಬ್ಯೂಟಿಷಿಯನ್ ಗೈಸ್. ಯೂಟ್ಯೂಬರ್ ಆಗುವಂತ ಒಂದು ಮುಂಚೆ ನಾನು ಬ್ಯೂಟಿಷಿಯನ್, ಹಾಗೆ ಬ್ಯೂಟಿಷಿಯನ್ ಪ್ಲಸ್ ಯೂಟ್ಯೂಬ್ ಎರಡೂ ಮಾಡ್ತಾ ಇದ್ದೇನೆ ನಾನು. ನನ್ನ ಜಾಬ್ ಅದು. ಯೂಟ್ಯೂಬ್ದ ಕಾಸಿರೆಗೆ ಫುಲ್ ಮಂತ್ ಯಾವುಂಡ ಅವರೇ ಕೇಳಿದ್ದು. ಯಾರಿಗೂ ಕೂಡ ಅವರ ಪೇಮೆಂಟ್ ಮಂತ್ಲಿ ಸಾಕಾಗುವುದಿಲ್ಲ. ಯಾರಿಗೆ ಸಾಕಾಗ್ತದೆ? ಈಗ ಅವರು ಪ್ರಶ್ನೆ ಕೇಳಿದ್ದಾರೆ, ಅವರಿಗೂ ಕೂಡ ಸಾಕಾಗ್ಲಿಕ್ಕಿಲ್ಲ. ಯಾರಿಗೂ ಅವರ ಮಂತ್ ಪೇಮೆಂಟ್ ಸಾಕಾಗುವುದಿಲ್ಲ. ಯಾಕಂದರೆ ಅಲ್ಲಿ ಇಲ್ಲಿ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಉಂಟಲ್ಲ, ಕಟ್ಟಲಿಕ್ಕೆ 100 ಇರ್ತದೆ, ಅಲ್ಲಿ ಇಲ್ಲಿ ಅವನ ಫೀಸು ಇದು ಓದಂತ. ಹಾಗಾಗಿ ಸಾಕಾಗುವುದೇ ಇಲ್ಲ, ಯಾರಿಗೂ ಸಾಕಾಗಲ್ಲ. ನಾವು ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಜೀವನ ಮಾಡ್ಕೊಂಡು ಹೋಗುದು ಅಷ್ಟೇ. ಯಾವುಂಡ ಅಂತ ಹೇಳಿದರೆ ಯಾವುದೂ ಸಾಕಾಗಲಿಕ್ಕಿಲ್ಲ. ನಾವು ಅದನ್ನು ಯಾಯಿಸಬೇಕು, ಅಂದರೆ ಸಾಕಾಗಿಸ್ಬೇಕು. ಈಗ ನಿಮ್ಮ ಹತ್ರ 100 ರೂಪಾಯಿ ಉಂಟಾ, 100 ರೂಪಾಯಿ ನೀವು ದುಡಿತಾ ಇದ್ದೀರಾ, ಆ 100 ರೂಪಾಯಲ್ಲಿ ನಾವು ಜೀವನ ಮಾಡಬೇಕು. ಅದೇ 500 ರೂಪಾಯಿ ದುಡಿತಿದ್ರೆ 500 ರೂಪಾಯಲ್ಲಿ ಜೀವನ ಮಾಡಬೇಕು, ಆ ರೀತಿ. ಹಾಗೆ ನಾನು ಎಂತ ದುಡಿತೇನೆ ಅದರಲ್ಲೇ ಜೀವನ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಹೆಚ್ಚು ನಾನು ಕಾಲು ಹೀಗೆ ಮಾಡುವುದಿಲ್ಲ. ಹಾಗೆ ಫ್ಯೂಚರ್ ಹಸ್ಬೆಂಡ್ ಎಂಚೊಪ್ಪೋಡು ಅದೆಲ್ಲ ಇಲ್ಲ ಗೈಸ್. ಹುಡುಗರ ವಿಷಯದಲ್ಲಿ ಹೀಗೆ ಇರಬೇಕು ಹಾಗೆ ಇರಬೇಕಂತ ಹಸ್ಬೆಂಡ್ನ ವಿಚಾರದಲ್ಲಿ ಇಲ್ಲ, ಅದೆಲ್ಲ ಸಾಧ್ಯ ಕೂಡ ಇಲ್ಲ. ಯಾಕಂದರೆ ನಾವು ಕೆತ್ತಿ ಮಾಡೋದಲ್ಲ, ಅದೆಲ್ಲ ಇಲ್ಲಿ ಬರ್ದಿರೋದು. ಒಂದಂತೂ ಸತ್ಯ, ನಿಮಗೆ ಸಿಕ್ಕ ಹಸ್ಬೆಂಡನ್ನು ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಬಹುದು ಅಷ್ಟೇ. ನನಗೆ ಏನಿಲ್ಲ, ಇವಾಗ ಹೇಳಿದ್ರಲ್ಲ, ನನಗೆ ಸಿಕ್ಕ ಹಸ್ಬೆಂಡು ಹೇಗೂ ಇದ್ದರೂ ನಾನು ಹೇಗೆ ಮಾಡ್ತೇನೆ ಅಂತ ಹೇಳಿದರೆ, ಅವನು ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಬೇಕು ಅಂತ ಹುಡುಗ ಬೇಕು ನನಗೆ. ಒಂದು ಹೇಳಿದ ಮಾತು, ಈಗ ಮೇಯ್ನ್ ರೆಸ್ಪೆಕ್ಟ್ ನನಗೆ ಕೊಡಬೇಕು ಅವನು. ಅಂದರೆ ನಾನೊಂದು ಎಂತಾದರೂ ಹೇಳಿದರೆ ಅವನ ಒಳ್ಳೆಯದಕ್ಕೆ ಹೇಳೋದು, ಅದನ್ನು ಅವನು ಕೇಳಬೇಕು, ಮೇಯ್ನ್ ವಿಷಯ. ಮತ್ತು ಹುಡುಗಿಯರ ವಿಷಯದಲ್ಲಿ ಅಂಥ ಒಂದು ವಿಷಯದಲ್ಲಿ ಎಲ್ಲ ಉಂಟಲ್ಲ ಉಚ್ಚಾರ ಸಂತೆ ಹಾಗೆ, ಅದಕ್ಕೆಲ್ಲ ಹೋಗಬಾರ್ದು. ಮತ್ತು ದುಡಿಯುವುದು ಅವನು ಎಷ್ಟೇ ಕಡಿಮೆ ದುಡಿದ್ರು ನನಗೆ ಪರವಾಗಿಲ್ಲ, ಮನೆ ಮಠ ಬೇಕಂತಿಲ್ಲ, ಗುಣನಡತೆ ಒಳ್ಳೆದಿರಬೇಕು ನನಗೆ ಅಷ್ಟೇ. ಮತ್ತೆಂತಿಲ್ಲ, ಅಷ್ಟೊಂದು ಇದ್ದರೆ ಸಾಕು, ಜೀವನ ಹೇಗೂ ಮಾಡ್ಬೋದು, ನಮ್ಮ ತಲೆ ಖರ್ಚಲ್ಲಿ, ನಮ್ಮ ನಸೀಬಲ್ಲಿ. ಹಾಗೆ ಬಾಳು 4 ದಿನದ್ದು ಚಂದ ಇರಬೇಕು, ಅದು ಗಾಡಿ ಇರಬೇಕು, ಅದು ಇರಬೇಕು, ಇದು ಅದೆಂಥ ಡ್ರೀಮು ನನ್ನ ಹತ್ರ ಇಲ್ಲ. ನೋಡ ಫ್ಯೂಚರಲ್ಲಿ ನಿಮಗೆ ಗೊತ್ತಾಗ್ಬೋದು ಅದೆಲ್ಲ ವಿಚಾರ, ಈಗ ಬೇಡ. ನೆಕ್ಸ್ಟ್ ಬಗ್ಗೆಯೂ ಕ್ವಶನ್ ಕೇಳಿದ್ದಾರೆ, ಅದು ಪಿಂಕಿ ಹತ್ರ ನೀವು ಆನ್ಸರ್ ಹೇಳಿಸಿ ಗೈಸ್, ಹಾಗೆಲ್ಲ ಹೇಳಬಾರ್ದು ಪರ್ಸನಲ್ ವಿಷಯವನ್ನೆಲ್ಲ. ಹಾಗೆ ಮತ್ತೊಂದು ಕ್ವಶನ್, ಅದೇ ನಾನೀಗ ಹೇಳಿದೆ ಆನ್ಸರ್. ಆಶಾ ಶೆಟ್ಟಿ ಅಂತ, ಈರಿಗೆ ಯೂಟ್ಯೂಬ್ ಪೇಮೆಂಟ್ ಯಾವುಂಡ ಇಲ್ಲದ ಖರ್ಚಿಗೆ, ಈಗ ಅಷ್ಟೇ ಹೇಳಿದೆ ನಾನು, ಅದರಲ್ಲಿ ಅದು ಆನ್ಸರ್ ಬಂತು. ನೆಕ್ಸ್ಟ್ ಪ್ರಫುಲ್ಲ ಆಚಾರ್ಯ ಕೇಳಿದ್ದಾರೆ, ಭಗವದ್ಗೀತೆ ಇತ್ತೆಲ್ಲ ಓದೊಂದುಲ್ಲಾರ ಈರದಾಯಿ ಇತ್ತೆ ಲಾಗ್ ಸ್ಟಾರ್ಟ್ ಮನ್ಪುನಾಗ ಹರೇ ಕೃಷ್ಣ ಬಂದು ಸ್ಟಾರ್ಟ್ ಮನ್ಪುಜಾರು. ಪ್ರಫುಲ್ಲ ಅವರು, ನಾನು ಭಗವದ್ಗೀತೆಯನ್ನು ನನ್ನ ಟೈಮ್ ಸಿಕ್ಕಾಗ ಈಗಲೂ ಕೂಡ ಓದ್ತೇನೆ, ಏಕಾದಶಿ ಹಿಡಿತೇನೆ, ಕೃಷ್ಣನ ಭಕ್ತಿ ಮಾಡ್ತೇನೆ, ಎಲ್ಲ ಮಾಡ್ತೇನೆ. ಆದರೆ ನಾನು ಬ್ಲಾಗಲ್ಲಿ ತೋರಿಸೋದಿಲ್ಲ, ತೋರಿಸೋದು ಬೇಡ, ನಮ್ಮ ಮನಸ್ಸಲ್ಲಿ ಇರಲಿ ಅಂತ ಒಂದು ರೀಸನಿಗೋಸ್ಕರ ನಾನು ಯಾರಿಗೂ ಎಂತ ಹೇಳ್ತಾ ಇಲ್ಲ, ಆದರೆ ಎಲ್ಲವನ್ನು ನಾನು ಮಾಡ್ತಾ ಇದ್ದೇನೆ ಅಷ್ಟೆ. ನೆಕ್ಸ್ಟ್ ಶ್ರುತಿ ಭಟ್ ಅವರು ಕೇಳಿದ್ದಾರೆ, ಯಾ ನೀರ್ನ ಡೈಲಿ ಲಾಗ್ ತೂಪೆ ಎನ್ನ ಒಂಜಿ ಯೂಟ್ಯೂಬ್ ಚಾನಲ್ ಉಂಡು, ಸಬ್ಸ್ಕ್ರೈಬ್ ಮಲ್ಪೋರ. ಯಾನ್
ಸಬ್ಸ್ಕ್ರೈಬ್ ಎಲ್ಲರ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೋದು ಗೈಸ್, ಅದರಲ್ಲಿ ಏನು ಉಂಟು ಏನಿಲ್ಲ. ನನಗೆ ಒಮ್ಮೊಮ್ಮೆ ಸಿಕ್ಕ ಅವ್ರು ಹೇಳ್ತಾರೆ ನನ್ನ ಚಾನಲ್ ಉಂಟಂತ, ನಾನೇ ಹೇಳ್ತೇನೆ ಕೆಲವರು ನೋಡಿ ಅಂತ. ಹಾಗಾಗಿ ಅದರಲ್ಲಿ ಏನಿಲ್ಲ, ಸಬ್ಸ್ಕ್ರೈಬ್ ಮಾಡ್ಬೋದು ಮನಸ್ಸಿಗೆ ಟಚ್ ಆದ್ರಿ, ಕನೆಕ್ಟ್ ಆದ್ರಿ ಲಾಗ್ ನೋಡಿದ್ರೆ. ನೆಕ್ಸ್ಟ್ ಪವಿತ್ರ ಶೆಟ್ಟಿ ಅವರು ಕೇಳಿದ್ದಾರೆ, ಡೈಲಿ ನೋಡ್ತಾರಂತೆ ಅವರು. ಥ್ಯಾಂಕ್ ಯು ಸೋ ಮಚ್, ನೀವು ಡೈಲಿ ವಿಡಿಯೋ ನೋಡ್ತೀರಾ, ನಿಮ್ಮೊಂದು ಟೈಮ್ ಅನ್ನು ಮೀಸಲಿಟ್ಟು ನನಗೋಸ್ಕರ. ಥ್ಯಾಂಕ್ ಯು. ಬಿಗ್ ಬಾಸ್ಗೆ ಆಫರ್ ತುಂಬಾ ಜನ ಕೇಳಿದ್ದೀರಾ ಗೈಸ್, ತುಂಬಾ ಜನ. ಮತ್ತೊಂದು ಶಿಪಾಶಿ ಏನ ಕೇಳಿದ್ದಾರೆ, ಮನೆಯಲ್ಲಿ ಒಬ್ಬರೇ ಇರ್ತೀರಿ, ಬೋರ್ ಆಗುವಾಗ ಏನ್ ಮಾಡ್ತೀರಿ ಅಂತ ಹೇಳಿ. ನಂಗೆ ಬೋರ್ ಆಗುದಿಲ್ಲ, ಸಾಕೋತಾ ನನಗೆ ಮಧ್ಯಾಹ್ನವರೆಗೆ ಮನೆ ಕೆಲಸ ಆಗ್ತದೆ. ಮಧ್ಯಾಹ್ನ ಮೇಲೆ ಎಡಿಟಿಂಗ್ ಮಾಡ್ತೇನೆ, ಬ್ಲಾಗ್ ಆ ಟೈಮಲ್ಲಿ ಕೂಡ ನಾನು ಮಾಡ್ತೇನೆ, ಮತ್ತೆ ಎಡಿಟ್ ಮಾಡ್ತೇನೆ. ಎಡಿಟ್ ಮಾಡಿ thumbnail ಎಲ್ಲ ಮಾಡುವಾಗ ನನಗೆ 3/4 ಗಂಟೆ ಅಲ್ಲಿಗೆ ಹೋಗ್ತದೆ. ಆಮೇಲೆ ಇವನ್ ಬರ್ತಾನೆ, ಇವನನ್ನು ಓದಿಸಿ ಅದೆಲ್ಲ ಆಗುವಾಗ ಕತ್ತಲಾಗ್ತದೆ. ಕತ್ತಲಲ್ಲಿ ಸ್ವಲ್ಪ ಟೈಮ್ ಸಿಗ್ತದೆ. ಟೈಮ್ ಸಿಕ್ಕಿದ್ರೆ ನಾನು ಜಾಸ್ತಿಯಾಗಿ ಮೂವಿ ನೋಡ್ತೇನೆ ಅಷ್ಟೇ. ಅದು ಕೂಡ ಥ್ರಿಲ್ಲಿಂಗ್ ಮೂವಿ, ಕ್ರಿಮಿನಲ್ ಎಲ್ಲ, ಕೊಲೆ ಅದೆಲ್ಲ ಇರ್ತದಲ್ಲ ಅಂತೆಲ್ಲ ಮೂವಿ ನೋಡ್ತೇನೆ ಅಷ್ಟೇ. ಎಷ್ಟು ಥ್ಯಾಂಕ್ ಯು. ನಿಕ್ಷಿತಾ ಪೂಜಾರಿ ಅವರು ಕೇಳಿದ್ದಾರೆ ಏನಂದ್ರೆ, ಈಗಿನ ಲೈಫ್ದ ಈರ್ ಮಸ್ತ್ ಚಾಲೆಂಜ್ ಬರ್ತನಲ್ಲ, ಈರ್ ಎಂಚ ಮೆಂಟಲಿ ಸ್ಟ್ರಾಂಗ್ ಒಪ್ಪೋರ್ ಎಂಕಲ ಅಡ್ವೈಸ್ ಕೊರ್ಲಿ. ಅಮ್ಮ ಇರೆಗ್ ಚಿಂಚುಗು ದೇವರ ಎಡ್ಡೆ ಆರೋಗ್ಯ ನೆಮ್ಮದಿ ಕೊರಡು. ಥ್ಯಾಂಕ್ ಯು. ಈ ಪ್ರೀತಿ ಉಂಟಲ್ಲ, ಅದು ಯಾರಿಗೂ ಸಿಗುದಿಲ್ಲ. ಅದಕ್ಕೋಸ್ಕರ ನಾನೊಂದು ತುಂಬಾ ಗ್ರೇಟ್ಫುಲ್ ನಿಜವಾಗ್ಲು. ನನಗೆ ನಿಜವಾಗ್ಲೂ ಹೀಗೆ ಯಾರಿಲ್ಲ ಅಂದ್ರೆ, ಹತ್ತಿರ ಎಲ್ಲ ಸಮಾಧಾನ ಮಾಡೋರು, ಆದ್ರೆ ಎಲ್ಲರ ಮನಸ್ಸಲ್ಲಿ ನಾನು ಇದ್ದೇನೆ. ಅದೊಂದು ನನಗೆ ತುಂಬಾ ಖುಷಿ. ಕ್ವಶನ್ಸ್ ತುಂಬಾ ಒಳ್ಳೆ ಕ್ವಶನ್. ಅಂದ್ರೆ ಈಗ ನನ್ನ ಲೈಫಲ್ಲಿ ಚಾಲೆಂಜ್ ಬರ್ತಾ ಇರ್ತದೆ, ನಿಜವಾಗ್ಲು ತುಂಬಾ ಪ್ರಾಬ್ಲಮ್ಸ್ ಬರ್ತಾ ಇರ್ತದೆ ನನ್ನ ಲೈಫಲ್ಲಿ. ಅದನ್ನ ಅಮ್ಮನ ಹತ್ರ ಕೂಡ ಹೇಳುವ ಹಾಗೆ ಇಲ್ಲ, ಯಾಕಂದ್ರೆ ನನ್ನ ಅಮ್ಮ ಎಜುಕೇಟೆಡ್ ಅಲ್ಲ, ಮತ್ತೆ ಅಷ್ಟೊಂದು ಹುಷಾರಿನವರಲ್ಲ. ನೀವು ನೋಡ್ಬೋದು, ಅವರಿಗೆ ಅಷ್ಟು ಗೊತ್ತಿಲ್ಲ. ಲೈಫಲ್ಲಿ ಬರ್ತಾ ಇರ್ತದೆ, ಡೈಲಿ ಬರ್ತಾ ಇರ್ತದೆ, ಬೇಜಾರಾಗುವುದಾಗಿರ್ಬೋದು, ಎಂತಾದ್ರೂ ಬರ್ತಾ ಇರ್ತದೆ. ಆಗ ನಾನು ಫೇಸ್ ಮಾಡುದು ಎಂತ ಗೊತ್ತಾ, ಒಂದೇ, ನಾನು ಯಾರಿಗೂ ಎಂತ ಹೇಳಿಕ್ಕೆ ಹೋಗುದಿಲ್ಲ. ಈಗ ನನಗೆ ನೆಗೆಟಿವ್ ನನ್ನ ತಲೆಗೆ ಬಿದ್ದರೆ, ಬೇರೆಯವರು ನನ್ನ ಬಗ್ಗೆ ಹೇಳ್ತಾ ಇದ್ರೆ ಅದಕ್ಕೆ ನಾನು ಕಿವಿ ಕೊಡುದಿಲ್ಲ. ಮನಸ್ಸಲ್ಲಿ ಎಲ್ಲ ದುಃಖ ಬರ್ತದೆ, ಅಳ್ಳಿಕೆ ಬರ್ತದೆ, ಎಲ್ಲ ಬರ್ತದೆ. ಈಗ ನಾನು ಯಾರ ಹತ್ರ ಹೇಳುವುದು ಒಂದೇ, ನನ್ನ ದೇವರ ಹತ್ರ ಮಾತ್ರ. ಡೈಲಿ ನಾನು ಭಕ್ತಿ ಮಾಡ್ತೇನಲ್ಲ, ನನಗೆ ನನ್ನನ್ನು ಕಳಿಸಿದವರಿದ್ದಾರಲ್ಲ ಇಲ್ಲಿಗೆ, ಅವರ ಹತ್ರ ಮಾತ್ರ ನಾನು ಹೇಳಿಕ್ಕೆ ಹೋಗುದು ಅಷ್ಟೇ. ನನಗೆ ಯಾರಿಲ್ಲ, ನಾನು ಹೇಳುದೊಂದೇ, ನನಗೆ ಯಾರಿಲ್ಲ. ನನಗೆ ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಬಂದಿದೆ, ಪ್ರಾಬ್ಲಮ್ಸ್ ಬಂದವರು ಸಮಾಧಾನ ನೀವೇ ಕೊಡ್ಬೇಕು ಅಷ್ಟೇ. ಅದೊಂದು ಏನೋ ನಂಗೆ ಉಂಟಲ್ಲ ಮನಸ್ಸಲ್ಲಿ, ಅದನ್ನು ನೋಡುವಾಗ ಎಲ್ಲವರು ಸರಿ ಮಾಡ್ತಾರಂತ ಹೇಳಿ ಕೂಗಿ ನಾನು ಮಲಗುದು. ಅದೇ ನಾನು ಫೇಸ್ ಮಾಡುದು ಹಾಗೆ. ಯಾವ ಪ್ರಾಬ್ಲಮ್ ಅನ್ನು ನನ್ನ ಇಲ್ಲಿವರೆಗೆ, ಸ್ಟಾರ್ಟಿಂಗ್ ಯೂಟ್ಯೂಬ್ ನೋಡುವಾಗ ನೋಡಿರ್ಬೋದು ನೀವು, ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಕ್ಕೂ ನಾನು ಕೂಗ್ತಾ ಇದ್ದೆ. ನನಗೆ ಫೇಸ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಎಲ್ಲ. ನಿಮ್ಮ ಹತ್ರ ಕೂಡ ಹೇಳ್ತಾ ಇದ್ದೆ ತುಂಬಾ, ಆದ್ರೆ ಈಗ ಯಾರ ಹತ್ರ ಕೂಡ ನನ್ನ ಎಂತ ಸಮಸ್ಯೆ ಕೂಡ ಹೇಳುದಿಲ್ಲ. ಅದು ಅದೇ ಕಾರಣ. ಅದೊಂದು ಮಾತುಂಟು ಗೈಸ್, ಅದು ಪುರಾಣದಲ್ಲಿ ಕೂಡ ಉಂಟು, ಏನ್ ಗೊತ್ತಾ, ದೇವರು ಹೇಳಿರುವುದು, ಈಗ ನೀವು ಒಂದು ಸಮಸ್ಯೆ ಇದ್ದಾಗ ಅದನ್ನು ಫೇಸ್ ಮಾಡಿ ಬೇರೆಯವರಿಗೆ ನೀವು ನೋವು ಉಂಟು ಮಾಡಿದ್ರೆ, ಅಂದ್ರೆ ಅವರು ನಮಗೆ ನೋವು ಉಂಟು ಮಾಡಿದ್ದಾರೆ, ನಾವು ಮಾಡ್ಬೇಕಂತ ಹೇಳಿ ನೀವು ಮಾಡಿದ್ರೆ, ಆಗ ದೇವರು ಅದಕ್ಕೆ ಒಂದು ಫಲ ಕೊಡುದಿಲ್ಲ. ಅದೇ ನೀವು ಏನು ಮಾಡದೆ ದೇವರು ನೋಡ್ಕೊಳ್ತಾನೆ ಅಂತ ಹೇಳಿ ಸುಮ್ಮನಿದ್ರೆ, ಖಂಡಿತ ನಿಮ್ಮ ಸೈಡಿಂದ ದೇವರು ಕೊಟ್ಟೇ ಕೊಡ್ತಾರೆ. ಅದೇ ನನ್ನ ಯಾವತ್ತಿದ್ರು ನಾನು ತಿಳ್ಕೊಳ್ಳುದು. ಮತ್ತೆ ಈ ಹೆಲ್ತ್ ಪ್ರಾಬ್ಲಮ್ ಇಶ್ಯೂ ಇರುವಾಗ ಕೂಡ ಹಾಗೆ, ಎಲ್ಲ ಚಾಲೆಂಜ್ ನನ್ನ ಲೈಫಲ್ಲಿ ನಾನು ಫೇಸ್ ಮಾಡುದು ಅವರಿಂದಲೇ, ಮತ್ತೆ ಯಾವುದರಿಂದ ಅಲ್ಲ. ಎಷ್ಟು ಒಳ್ಳೆಯಿತ್ತು ಕ್ವಶನ್, ಭಯಂಕರ ಒಳ್ಳೆದು. ನೆಕ್ಸ್ಟ್ ಲೊಕೇಶನ್ ಚೇಂಜ್ ಮಾಡಿದ್ದು ಗೈಸ್, ಯಾರು ಕೂಡ ಈ ರೀತಿ ಕ್ಯೂಎನ್ಎ ಮಾಡಿರ್ಲಿಕ್ಕಿಲ್ಲ ನನ್ನ ಲೆಕ್ಕದಲ್ಲಿ. ನೆಕ್ಸ್ಟ್ ತೌಫೀರಾ ಅಂತ ಕೇಳಿದರೆ, ಎನಿ ಮೀಟಪ್ ಪ್ಲಾನ್ ಇನ್ ಫ್ಯೂಚರಲ್ಲಿ ಏನು ಬೇಕಾದರೂ ಮಾಡ್ಬೋದು, ಅದನ್ನೀಗ ಹೇಳಿಕ್ಕಾಗೋದಿಲ್ಲ, ಇರ್ಬೋದು ಬಹುಶಃ. ನಿಧಿ ಪೂಜಾರಿ ಅಂತ ಕೇಳಿದ್ದಾರೆ, ಅಂದ್ರೆ ಈಗ ಚಿಂಚುನ ಫುಲ್ ನೇಮ್ ಎಂತ ಆದ, ಚಿಂಚುನ ಫುಲ್ ನೇಮ್ ಸುಕೇಶ್ ಗೈಸ್, ಹೇಳಿದ್ದೇನೆ ನಾನು ತುಂಬಾ ಸಲ. ಸ್ಮಿತಾ ಪೂಜಾರಿ ಕೇಳಿದ್ದಾರೆ, ವಾಟ್ ಈಸ್ ಯುವರ್ ಲಾಸ್ಟ್ ಯೂಟ್ಯೂಬ್ ಪೇಮೆಂಟ್. ನಿಜವಾಗೂ ಹೇಳಲಿಕ್ಕಿಲ್ಲ, ಆದರೂ ನಾನು ಹೇಳ್ತೇನೆ. ಯೂಟ್ಯೂಬಲ್ಲಿ ಗೈಸ್ ಪೇಮೆಂಟಿನ ಉಂಟಲ್ಲ, ನಿಮಗೆ ಲೆಕ್ಕ ಸಿಗುದಿಲ್ಲ. ಅಂದರೆ ಇಷ್ಟೇ ಒಂದು ನಿಗದಿತ ಅಮೌಂಟ್ ಅಂತ ಯೂಟ್ಯೂಬಲ್ಲಿ ಸಿಗುದಿಲ್ಲ. ಈಗ ಜಾಸ್ತಿ ಅಂದರೆ ನನಗೆ ಇಷ್ಟರವರೆಗೆ ಜಾಸ್ತಿ ಪೇಮೆಂಟ್ ಅಂತ ಹೇಳಿದರೆ ನನಗೆ 16ವರೆಗೆ ಬಂದಿದೆ. ಹೈಯೆಸ್ಟ್ ಪೇಮೆಂಟ್ ನಂದಷ್ಟೇ 16,000. ಆಮೇಲೆ ಕಡಿಮೆ ಅಂತ ಹೇಳಿದರೆ ನನಗೆ ಒಮ್ಮೊಮ್ಮೆ ಒಂದು ತಿಂಗಳಲ್ಲಿ ಬರಲೇ ಇಲ್ಲ, ಮತ್ತೊಂದು ತಿಂಗಳಲ್ಲಿ ಲಾಸ್ಟ್ ಅಂತ ಹೇಳಿದ್ರೆ ಒಂದು 8,500 ಆ ರೀತಿ. ಪ್ಲ್ಯಾನಲ್ಲಿ ಬರುವುದಿಲ್ಲ, ಅಂದರೆ ವ್ಯೂಸ್ ಕಡಿಮೆ ಬಂದಾಗೆ ನಮಗೆ ಸ್ಯಾಲ್ರಿ ಕಡಿಮೆ ಬರ್ತಾ ಹೋಗ್ತದೆ. ಹಾಗೆ ನೋಡಿ, ಎಲ್ಲದರಲ್ಲೂ ನಾವು ಸಹಿಸ್ಕೊಂಡು ಮುಂದೆ ದುಡ್ತಾ ಹೋಗ್ಬೇಕು. ಆದರೆ ಅಂತ ಹೇಳೋದು, ಕಷ್ಟಪಡಬೇಕು. ಬಿಗ್ ಬಾಸ್ ಇದ್ದೇ ತುಂಬಾ ಕ್ವಶನ್ ಇದೆ ಜಾಸ್ತಿ, ಅದೇ ಇರುವುದು ಹಾಗೆ.
ಮತ್ತೆ ಶರಣ್ಯ ಪೂಜಾರಿ ಅವರು ಕೇಳಿದ್ದಾರೆ, ಎಲ್ಲ ವಿಡಿಯೋ ಸ್ಟಾರ್ಟಿಂಗ್ ಇಂದ ನೋಡ್ತಾ ಇದ್ದಾರಂತೆ, ಒಂದು ಮಿಸ್ ಮಾಡಿಲ್ಲ, ನಿಮ್ಮ ಮದುವೆ ಯಾವಾಗ ಅಂತ ಕೇಳಿದ್ದಾರೆ. ಥ್ಯಾಂಕ್ ಯು ಶರಣ್ಯ ಅವರೇ. ನನ್ನ ಮದುವೆ ಯಾವಾಗ ಅಂತ ಹೇಳಿ ಅಂದ್ರೆ ಬ್ಲಾಗ್ ಅಲ್ಲಿ ನೋಡಿ ನೀವು ನನ್ನನ್ನು ಇವತ್ತಿಂದ ನೋಡುವವರಿಗೆ ಒಂದು ಸೀರಿಯಲ್ ತರ ನೋಡ್ತಾ ಇದ್ದೀರಾ. ಅಂದ್ರೆ ನನ್ನ ಡೈಲಿ ಲೈಫಲ್ಲಿ ಏನು ಅಪ್ ಅಂಡ್ ಡೌನ್ಸ್ ಬರ್ತದೆ, ಹೊಸತೇನಿರ್ತದೆ ಎಲ್ಲ ನೀವು ನೋಡ್ತಾ ಬಂದಿದ್ದೀರಾ. ಹಾಗಾಗಿ ನನ್ನ ಮದುವೆ ಕೂಡ ಅದೊಂದು ನನ್ನ ಲೈಫ್ ನಿಮ್ಗೆ ಒಂದು ಅದೊಂದು ಎಂತ ಹೇಳುದು ದೊಡ್ಡ ವಿಷಯ. ನನ್ನ ಮದುವೆ ಒಂದು ಕಂಟೆಂಟ್ ನನಗೆ ಕಂಟೆಂಟ್ ಮತ್ತೆ ದೊಡ್ಡ ವಿಷಯ, ಲೈಫಿನ ಟರ್ನಿಂಗ್ ಪಾಯಿಂಟ್ ಎಲ್ಲ ಒಂದು ಮದುವೆ ಒಂದು ಹುಡುಗಿಗೆ. ಹಾಗಾಗಿ ನನ್ನ ಮದುವೆ ಯಾವಾಗ ಅಂತ ನನಗೆ ಗೊತ್ತಿಲ್ಲ, ಅವರಿಗೆ ಗೊತ್ತಿದೆ, ಅದು ಡಿಸೈಡ್ ಮಾಡಿದ್ದಾರೆ ಅವರು ಯಾವಾಗ ನನ್ನ ಮದುವೆ ಅಂತ. ಮದುವೆ ಅವತ್ತು ಲಾಗ್ ಖಂಡಿತ ಬರುತ್ತೆ. ಇಷ್ಟೆಲ್ಲ ನನ್ನ ನೋಡ್ಕೊಂಡು ಬಂದವರಿಗೆ ಇನ್ನು ಮದುವೆ ನಾನು ಹೇಳದೆ ಬಿಡ್ತೇನಾ, ಮದುವೆ ಗ್ಯಾರಂಟಿ ಬ್ಲಾಗ್ ಬರುತ್ತೆ, ಆವಾಗ ನೀವು ನೋಡಿ. ಪ್ರಜ್ಞಾ ಆಚಾರ್ಯ ಕೇಳಿದ್ದಾರೆ, ಇರ್ನ ಡ್ರೀಮ್ ಜಾಬ್ ದಾದ ಆದಿತ್ತು. ಅದು ಗೊತ್ತಿಲ್ಲ ಗೈಸ್ ನಂಗೆ, ಯಾಕಂದ್ರೆ ನಾನು ಡ್ರೀಮ್ ಕಾಣುವ ಡ್ರೀಮ್ ಅಂತ ಬರುವ ಇದರಲ್ಲಿ ಏಜಲ್ಲಿ ಎಲ್ಲ ತಲೆಯಲ್ಲಿ ನನಗೆ ರೆಸ್ಪಾನ್ಸಿಬಿಲಿಟಿ ಇತ್ತು, ಮನೆಯದು ಭಾರ ಎಲ್ಲ ನನ್ನ ತಲೆ ಮೇಲೆ ಇತ್ತು. ಆಗ ಡ್ರೀಮ್ ಕಾಣುವ ನನಗೆ ಟೈಮ್ ಇರಲಿಲ್ಲ, ಸಾಕಾಗ್ತಾ ಇರಲಿಲ್ಲ. ಇದೇ ನನ್ನ ಡ್ರೀಮ್ ಅಂತ ತಿಳ್ಕೊಂಡು ನಾನು ಇಷ್ಟವರೆಗೆ ಬಂದಿದ್ದೇನೆ. ಹಾಗೆ ಇದು ಕೂಡ ಒಂದು ಡ್ರೀಮೇ ನೋಡಿ. ಯೂಟ್ಯೂಬರಿಗೆ ಆಗ್ಲಿಕ್ಕೆ ಆಗ್ತದೆ, ಎಲ್ಲರಿಗೆ ಆಗುದಿಲ್ಲ, ಎಷ್ಟು ಜನ ಕಷ್ಟಪಡ್ತಾರೆ. ಇದೆಲ್ಲ ಒಂದು ಪ್ರೀತಿ ಸಿಗುದೇ ದೊಡ್ಡ ಡ್ರೀಮ್ ಅಷ್ಟೇ. ಇದೊಂದು ಒಳ್ಳೆ ಕ್ವಶನ್ ಕೇಳಿದ್ದಾರೆ ಇವರು, ಯಾರು ಇವರ ಹೆಸರು ಶಿಪಾಶಿ. ಫ್ಯೂಚರಲ್ಲಿ ಮ್ಯಾರೇಜ್ ಆದರೆ ಮನೆಯಲ್ಲಿ ಇರ್ತೀರಾ, ಅಮ್ಮನೊಟ್ಟಿಗೆ, ಹಸ್ಬೆಂಡ್ ಮನೆಗೆ ಹೋಗಲ್ವಾ? ಎಂತ ಗೊತ್ತಾ ಗೈಸ್, ನಾನು ಮದುವೆ ಅಂತ ಆದರೆ, ಮದುವೆ ಆಗದಿದ್ರು ಮದುವೆ ಆದರೂ ನಾನು ಎಲ್ಲಿರ್ತೇನೋ ಅಲ್ಲಿ ನನ್ನ ಅಮ್ಮ ಇರ್ತಾರೆ, ಅದು ಅಂತೂ ಖಂಡಿತ. ಫ್ಯೂಚರಲ್ಲಿ ನಾನು ಮದುವೆ ಆಗಿ ಹೋದರೆ ನನ್ನ ಜೊತೆ ನನ್ನ ಅಮ್ಮ ನಾನು ಕರ್ಕೊಂಡು ಹೋಗ್ತೇನೆ. ನಾನು ಇಲ್ಲ ಈ ಮನೆಯಲ್ಲಿ ನಾನು ಇದ್ದರೆ ಈ ಮನೆಯಲ್ಲಿ ನನ್ನ ಅಮ್ಮ ನನ್ನ ಜೊತೆಗೆ ಇರ್ತಾರೆ. ಹಾಗೆ ನಾನು ಒಟ್ರಾಶಿ ನನ್ನ ಲೈಫಲ್ಲಿ ನಾನು ಎಲ್ಲಿ ಹೋಗ್ತೇನೆ ಅಲ್ಲಿ ನನ್ನ ಅಮ್ಮ ಇರ್ತಾರೆ. ನಾನು ಇರುವವರೆಗೆ ಅಮ್ಮ ನನ್ನ ಬಿಟ್ಟು ಕೊಡುದಿಲ್ಲ, ಯಾಕಂದ್ರೆ ಅವರಿಗೆ ನನ್ನನ್ನು ಬಿಟ್ಟು ಯಾರಿಲ್ಲ, ನನಗೆ ಅವರನ್ನು ಬಿಟ್ಟರೆ ಯಾರಿಲ್ಲ. ರಕ್ಷಿತಾ ಕೋಟ್ಯಾನ್ ಕೇಳಿದ್ದಾರೆ, ಒಳ್ಳೆ ಕ್ವಶನ್. ಇರಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾರೆ, ಇನ್ಸ್ಪಿರೇಷನ್ ಏನಿಲ್ಲ ಗೈಸ್, ಇನ್ಸ್ಪಿರೇಷನ್ ಅಂತ ಯಾರು ಇಲ್ಲ. ನನಗೆ ಮೊದಲೇ ಇಲ್ಲಿ ಬ್ಲಾಗ್ಸ್ ನೋಡೋ ಹುಚ್ಚಿತ್ತು, ಅಂದರೆ ಯಾರದೆಲ್ಲ ಬ್ಲಾಗ್ ನೋಡುದು. ಅವಾಗ ನಾನು ತಿಳ್ಕೊಳ್ತಾ ಇದ್ದೆ, ಬ್ಲಾಗ್ ಎಲ್ಲ ಮಾಡ್ತಾರೆ, ಇದನ್ನೆಲ್ಲ ನಾನು ಮಾಡಿದ್ರೆ ನನಗೆ ಸಪೋರ್ಟ್ ಮಾಡೋರು 108 ಕ್ವಶನ್ ಇತ್ತು. ಅಂದರೆ ಅವಾಗ ನನ್ನ ಹತ್ರ ಮೊಬೈಲ್ ಕೂಡ ಇಲ್ಲ. ಅದೆಲ್ಲ ಆದರೂ ನಾನೊಂದು ಮಾಡುವ ಅಂತ ಸ್ಟಾರ್ಟ್ ಮಾಡಿದ್ದು, ರೆಗ್ಯುಲರ್ ಆಗಿ ವಿಡಿಯೋ ಹಾಕ್ತಾ ಇದ್ದೆ, ಬಂದೆ. ಇನ್ಸ್ಪಿರೇಷನ್ ಅಂತ ಹೇಳಬೇಕಂತ ಹೇಳಿದ್ರೆ ನಮ್ಮ ಕಷ್ಟವೇ ನಮಗೆ ಇನ್ಸ್ಪಿರೇಷನ್ ಅಷ್ಟೇ. ನಿಶಾ ಪೂಜಾರಿ ಕೇಳಿದ್ದಾರೆ, ಈ ಮ್ಯಾರೇಜ್ ಆಗ್ಬೇಕಾ ಜಾಬ್ಗೆ ಪೋಪಾರ? ಜಾಬ್ ಅಂತೂ ನಾನು ಅಂದರೆ ಈಗ ನಾನು ಯೂಟ್ಯೂಬ್ ಪ್ಲಸ್ ಪಾರ್ಲರ್ ಇದು ಮಾಡ್ತೇನೆ, ಗೊತ್ತಿರ್ಬೋದು. ಅದನ್ನೇ ನಾನು ಮ್ಯಾರೇಜ್ ಆದಮೇಲೆ ಕೂಡ ಕಂಟಿನ್ಯೂ ಮಾಡ್ತೇನೆ. ಯಾಕಂದರೆ ನಾನೇನು ಅಂಬಾನಿಯನ್ನು ನನಗೆ ಮದುವೆ ಆಗಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಹಾಗೆ ಒಬ್ಬ ಒಂದು ಮಿಡಲ್ ಕ್ಲಾಸ್ ಹುಡುಗನನ್ನೇ ನಾನು ಮದುವೆ ಆಗೋದು ಆದರೆ ಕೂಡ. ಸೊ ಅವನಿಗೆ ಕೂಡ ಬಡತನ ಇರ್ತದೆ, ಕಷ್ಟ ಇರ್ತದೆ. ಅವನು ಒಬ್ಬ ದುಡಿದ್ರೆ ಮನೆ ಮುಂದುವರಿಲಿಕ್ಕೆ ಸಾಗಲಿಕ್ಕೆ ಇಲ್ಲ, ನಿಮಗೆ ಗೊತ್ತುಂಟು, ಅಷ್ಟು ಕಷ್ಟ ಉಂಟು ಈಗಿನ ಒಂದು ರೇಟಲ್ಲಿ. ಹಾಗಾಗಿ ನಾನು ಕೂಡ ಜಾಬ್ ಖಂಡಿತ ಮಾಡ್ತೇನೆ. ಹಾಗಾಗಿ ಅಂದರೆ ಒಂದು ಟೈರ್ ಉಂಟಲ್ಲ ಈಗ ಗಾಡಿದ್ದು, ಅದರಲ್ಲಿ 4 ಕೂಡ ಗಾಳಿ ತುಂಬಿದ್ರೆ ಮಾತ್ರ ಅದು ಮೂವ್ ಆಗ್ತದೆ, ಇಲ್ಲದ್ರೆ ಗೊತ್ತುಂಟಲ್ಲ ಹೇಗಾಗ್ತದೆ ಅಂತ. ಹಾಗಾಗಿ ಸರಿ ಇರಬೇಕು. ಅಟ್ಲೀಸ್ಟ್ ಗಂಡ ಇಷ್ಟು ದುಡಿಯುವಾಗ ಹೆಂಡತಿ ಒಂದು ಇಷ್ಟಾದರೂ ದುಡಿಬೇಕು. ದುಡಿಯುವ ಪರಿಸ್ಥಿತಿ ಇದ್ರೆ, ಕೆಲವೊಮ್ಮೆ ಪರಿಸ್ಥಿತಿ ಇರುವುದಿಲ್ಲ, ಹುಷಾರಿರುವುದಿಲ್ಲ, ಕೆಲವೆಲ್ಲ ರೀಸನ್ ಇರ್ತದೆ, ಆಗ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ತುಳುನಾಡು ದೈವಾರಾಧನೆ ಅಂತ ಅವರು ಕೇಳಿದ್ದಾರೆ, ಇರ್ನ ಪರ ಇಲ್ಲಿ ಡೆಮೊಲಿಷ್ ಮಲ್ಪರೆ ಏತೆ ಅಮೌಂಟ್ ಆಂಡಕ್ಕ? ಇವರ ಕ್ವಶನ್. ನನಗೆ ಅಷ್ಟೇನು ಅಮೌಂಟ್ ಆಗಲಿಲ್ಲ, ಅಂದರೆ ನನ್ನ ಮಾವನ ಸ್ವಲ್ಪ ಪರಿಚಯ ಇತ್ತು ಅವರಿಗೆ, ಹಾಗಾಗಿ ನನಗೆ 2500 ಆಗಿದೆ ಇದಕ್ಕೆ JCB ಅಷ್ಟೇ. ಇಷ್ಟೇ ಗೈಸ್, ಜಾಸ್ತಿ ಇದ್ದ ಕ್ವಶನ್ ಅನ್ನು ಪಿಕ್ ಮಾಡಿ ನಾನು ಹೇಳಿದ್ದೇನೆ. ಒಂದು ಪಾರ್ಟ್ 1 ಬಂದಿರುತ್ತೆ, ಇಲ್ಲಾಂದ್ರೆ ಪಾರ್ಟ್ 2 ಆಗಿ ಬಂದಿರುತ್ತೆ. ಹಾಗೆ ಎಲ್ಲರಿಗೂ ಕ್ವಶನ್ ಕೇಳಿದವರಿಗೆ ಹಾಗೂ ಇಷ್ಟರ ಹೊತ್ತು ನನ್ನನ್ನು ನೋಡ್ತಾ ಇರುವವರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್. ನಿಮ್ಮಿಂದ ನಾನಿದ್ದೇನೆ ಅಷ್ಟೇ ನಾನು ಹೇಳಲಿಕ್ಕೆ ಬಯಸೋದು. ಹಾಗೆ ಇವತ್ತಿನ ಒಂದು Q&A ಸೆಕ್ಷನ್ ಅನ್ನು ನಾನು ಇಲ್ಲಿಗೆ ನಿಲ್ಲಿಸ್ತೇನೆ ಗೈಸ್. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಯಾರು ಕೂಡ ಕಷ್ಟಪಡ್ತಾರೆ, ಆದರೆ ಅದಕ್ಕೊಂದು ಬೆಂಬಲ ಸಿಕ್ಕರೆ ಮಾತ್ರ ಯಾವುದು ಬೆಳೆಯುವುದು. ಈಗ ಒಂದು ಮಗು ಕೂಡ ಓದ್ತಾ ಇರ್ತದೆ, ಮನೆಯಲ್ಲಿ ಕೂಡ ಬೆಂಬಲ ಸಿಕ್ಕಿದ್ರೆ ಮಾತ್ರ ಆ ಮಗು ಗ್ರೋ ಮಾಡುದು. ಹಾಗೆ ನಾನು ನನ್ನ ಕಷ್ಟಪಡ್ತೇನೆ, ಯೂಟ್ಯೂಬಲ್ಲಿ ಹಾಕ್ತೇನೆ, ವಿಡಿಯೋ ಮಾಡ್ತೇನೆ, ಏನೂ ಇರಲಿ, ನಿಮ್ಮ ಬೆಂಬಲ ಸಿಕ್ಕರೆ ಮಾತ್ರ ನಾನು ಇಷ್ಟು ಬೆಳೆದು ಬಂದಿರೋದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಗೈಸ್, ಥ್ಯಾಂಕ್ ಯು. ಖಂಡಿತ ಫ್ಯೂಚರಲ್ಲಿ ಬ್ಲಾಗ್ ಎಲ್ಲ ನೋಡಿ, ಎಲ್ಲ ನಾನು ವಿಷಯ ಎಲ್ಲ ಹೇಳಿದೆ, ಯಾವುದು ಇನ್ನೂ ಬಾಕಿ ಆಗಲಿಲ್ಲ, ಹಾಗೆ ತಿಳ್ಕೊಳ್ತೇನೆ. ನೀವೆಂತ ಕ್ವಶನ್ ಹೇಳಿದ್ದೀರ ಅದಕ್ಕೆಲ್ಲ ಆನ್ಸರ್ ಕೊಟ್ಟಿದ್ದೇನೆ. ಸಿಗುವ ನೆಕ್ಸ್ಟ್ Q&A ಅಲ್ಲಿ. ಈ ಕಮೆಂಟ್ ಸೆಕ್ಷನಲ್ಲಿ
ಕ್ವಶನ್ಸ್ ಇದ್ದರೆ, ನಿಮ್ಗೆ ಇನ್ನೂ ಕೂಡ ಕ್ವಶನ್ಸ್ ಇದೆ ಅಂತ ಹೇಳಿದರೆ ಈ ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು. ನೆಕ್ಸ್ಟ್ ಪಾರ್ಟ್ 2 ಖಂಡಿತ ಮಾಡ್ತೇನೆ. ಥ್ಯಾಂಕ್ ಯು.